ವರ್ಷಕ್ಕಿಂತ ಮುಂಚೆ ಇಂಗ್ಲೀಷ್ ಕಲಿಯೋಣ ಬನ್ನಿ. ಇವತ್ತು ನಾವು ಕ್ವೆಶ್ಚನ್ ಟ್ಯಾಗ್ ಬಗ್ಗೆ ತಿಳ್ಕೊಳ್ಳೋಣ. ಕ್ವೆಶ್ಚನ್ ಟ್ಯಾಗ್ ಅಂದರೆ ಏನು ಗೊತ್ತಾ? ಒಂದು ವಾಕ್ಯದ ನಂತರ ಚಿಕ್ಕದಾಗಿ ಒಂದು ಕ್ವೆಶ್ಚನ್ ಸ್ಟೇಟ್ಮೆಂಟ್ನ ಹೇಳೋದಕ್ಕೆ ನಾವು ಕ್ವೆಶ್ಚನ್ ಟ್ಯಾಗ್ ಅಂತ ಹೇಳ್ತೀವಿ. ಸೊ ಇದಕ್ಕೊಂದು ಸಿಂಪಲ್ ರೂಲ್ ಇದೆ. ನಾವು ಮಾಡುವಂತಹ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿದ್ದರೆ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಆ್ಯಡ್ ಮಾಡಬೇಕು. ಅದೇ ರೀತಿ ನಾವು ಮಾಡಿರುವಂತಹ ಸೆಂಟೆನ್ಸ್ ನೆಗೆಟಿವ್ ಆಗಿದ್ದರೆ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ನ ಆ್ಯಡ್ ಮಾಡಬೇಕು. ಇದನ್ನು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ಶಿ ಈಸ್ ಹ್ಯಾಪಿ, ಇಸಂಟ್ ಶಿ? ಇಲ್ಲಿ ಶಿ ಈಸ್ ಹ್ಯಾಪಿ ಅನ್ನೋದು ಒಂದು ಪಾಸಿಟಿವ್ ಸೆಂಟೆನ್ಸ್ ಅಲ್ವಾ? ಅದಕ್ಕೆ ಇಸಂಟ್ ಶಿ ಅನ್ನುವಂಥ ಒಂದು ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ನ ಆ್ಯಡ್ ಮಾಡಿದ್ವಿ. ಇನ್ನೊಂದು ಎಕ್ಸಾಂಪಲ್, ಹಿ ಡಸಂಟ್ ಲೈಕ್ ಕಾಫಿ, ಡಸ್ ಹಿ? ಇಲ್ಲಿ ಹಿ ಡಸಂಟ್ ಲೈಕ್ ಕಾಫಿ ಅನ್ನೋದು ಒಂದು ನೆಗೆಟಿವ್ ಸ್ಟೇಟ್ಮೆಂಟ್, ಹಾಗಾಗಿ ಡಸ್ ಹಿ ಅನ್ನುವಂಥ ಒಂದು ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ನ ಆ್ಯಡ್ ಮಾಡಿ. ಐ ಹೋಪ್ ಇದು ನಿಮ್ಗೆ ಅರ್ಥ ಆಗಿದೆ. ನೀವು ಸಹ ಇದೇ ರೀತಿ ಈಸಿಯಾಗಿ ಇಂಗ್ಲೀಷ್ ಕಲಿಯಲು ಇಂಗ್ಲೀಷ್ ಪಾಠ ಕನ್ನಡ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.